ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ಎಂತ ಮಾಡುವ ಅಂದರೆ ಇವತ್ತು ನಾವು ಒಂದು ಮನೆ ಯಕ್ಷಗಾನ ಮೇಳಕ್ಕೆ ಬಂದಿದ್ದೇವೆ. ಅದೀಗ ನಮ್ಮ ಮನೆ ಹತ್ರ ಬರ್ತದೆ. ಈಗ ಪಕ್ಕದ ಮನೆಯಲ್ಲಿ ಉಂಟು. ಬಂತು ಬಂತು ಅದೊಂದು ಗಾಡಿ ಉಂಟು. ಗಾಡಿ ಎಂತ ಬಿಟ್ಟು ಅಂತ ಅಲ್ವಾ. ಕಳೆದ ವರ್ಷ ಸಹ ಬಂದಿದ್ರು. ಅದರಲ್ಲಿ ಒಂದು ಕೃಷ್ಣ, ಒಂದು ರಾಧೆ, ಮತ್ತೊಂದು ಚಂಡಿ ಟೀಮ್. ಆ ಚಂಡಿ ಟೀಮ್ ಒಳ್ಳೆ ಬಾರಿಸಿದ್ದಾರೆ, ಮತ್ತೆ ಒಳ್ಳೆ ಯಕ್ಷಗಾನ ಸಹ ಮಾಡಿದ್ದಾರೆ. ಈ ಸಲ ಯಾರಿದ್ದಾನೆ ಅಂತ ನೋಡುವ, ಹೇಗೆ ಉಂಟು ನೋಡುವ. ಬಂದ್ರು ನೋಡ, ಒಳಗೆ ಹೋಗುವ. ಭಕ್ತರ ಚಿತ್ತವನ್ನು ಸೆಳೆಯುವಂತಹ ಕೈಲಾಸ ಇದು. ಪ್ರದೋಷಕಾಲದಲ್ಲಿ ಕೈಲಾಸದಲ್ಲಿ ಸಭೆ ಸೇರಿದೆ. ಅಖಿಲ ಲೋಕದವರೆಲ್ಲರೂ ಬಂದು ಸೇರಿದ್ದಾರೆ. ಸಭೆಯನ್ನು ಕಾಣುವಾಗ ಸಂತೋಷವೇ ಆಗುತ್ತಾ ಉಂಟು. ಸಭೆಯಲ್ಲಿ ಇದ್ದವರಿಗೆ ಏನಾದರೂ ಸಮಸ್ಯೆ ಇದ್ದರೆ ಬಂದು ಹೇಳಿಕೊಂಡರೆ ಪರಿಹರಿಸಿಕೊಡ್ತೇನೆ. ಶಾರದಿ ಶುಭವಾಗಿ ಇದ್ದೀರಮ್ಮ. ಸಭೆಯಲ್ಲಿದ್ದವರಿಗೆ ಸಮಸ್ಯೆ ಇದ್ದರೆ ಬಂದು ಹೇಳಬೇಕೆಂಬಂತ ಮಾತನ್ನು ಹೇಳಿದಾಗ ಶಾರದೆಯಾದಂತಹ ನಾನು ಎದ್ದು ನೇರವಾಗಿ ನಿಮ್ಮ ಬಳಿಗೆ ಬಂದೆ. ಯಾಕೆ? ಮನಸ್ಸಿನಲ್ಲಿದ್ದಂತಹ ಬೇಸರವನ್ನು ನಿಮ್ಮಲ್ಲಿ ಹೇಳಿಕೊಳ್ಳುವುದಕ್ಕಾಗಿ. ಏನಮ್ಮದು? ನಾರಾಯಣ ದೇವರಿಗೆ ಭೂಲೋಕದಲ್ಲಿ ಮೂರ್ತಿ ರೂಪದಲ್ಲಿ ಪೂಜೆ ನಡೆಯುತ್ತದೆ. ಈಶ್ವರನಾದಂತಹ ನಿಮಗೆ ಲಿಂಗ ರೂಪದಲ್ಲಿ ಪೂಜೆ ನಡೆಯುತ್ತದೆ. ಹೌದು. ಆದ್ರೆ ನನ್ನ ಗಂಡನಾದಂತಹ ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಪೂಜೆಯೇ ಇಲ್ಲ. ಅವರಿಗೂ ಪೂಜೆ ನಡೆಯುವಂತೆ ಅನುಗ್ರಹಿಸಬೇಕು ತಂದೆ. ಜ್ಞಾನದ ಮಣಿಯಂತ ಶಾರದಿ ಬ್ರಹ್ಮನಿಗೆ ಪೂಜೆಯಲ್ಲಿ ಕಣ್ಣೀರು ಸುರಿಸಬೇಡಮ್ಮ. ಆತನಿಗೆ ಪೂಜೆ ಸಿಗುವಂತ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಇನ್ನು ಮುಂದಕ್ಕೆ ನಮ್ಮನ್ನು ಇಬ್ಬರನ್ನು ಕೂಡ ಭೂಲೋಕದವರು ಬ್ರಹ್ಮಲಿಂಗೇಶ್ವರಿ ಮುಂದೆಗೆ ಆರಾಧಿಸಿಕೊಂಡು ಬರಲಿ.
ಮೂಲಕ ತಿಳಿಸಿ. ಹಾಗೆ ಇದು ಈ ಯಕ್ಷಗಾನದ ಎಂತ ಆಟದವರು ಬಂದಿದ್ರಲ್ಲ, ಅವರು ಹೇಗೆ ಮಾಡಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಒಂದು ಮರಿಬೇಡಿ.